ರೈತರ ಬಾಂಧವ್ರೆ, ನಾನು ಯುವರಾಜ್ ಕೋಳಿ. ಇವತ್ತು ನಾವು ಬೈನ ಹುಂಗಲ್ ತಾಲೂಕದಲ್ಲಿ ಇವತ್ತು ನಮ್ಮ ಜಾಲಿಕೊಪ್ಪದಲ್ಲಿ ನಮ್ಮದು ಔಷಧಿ ಬಳಕೆ ಮಾಡೋದು ತೋಟದಲ್ಲಿ ನಾವು ಬಂದಿದ್ದೇವೆ. ನಮ್ಮದು ಎರಾನ್ ಪ್ರಾಡಕ್ಟ್ಸನ್ನ ಈ ಕಬ್ಬಿಗೆ ಯೂಸ್ ಮಾಡ್ಯಾರೆ. ಅವ್ರದ್ದು ರೈತರದ್ದು ಒಂದು ಸ್ವಲ್ಪ ಪರಿಚಯ ಮಾಡ್ಕೊಂಡು ತಗೊಂಡ್ರಿ. ನಮಸ್ಕಾರ ಸರ್. ನಿಮ್ಮದು ಒಂದು ಸ್ವಲ್ಪ ಪರಿಚಯ ಕೊಡ್ರಿ ನಮಗೆ. ಅರ್ಜುನ್ ಗಂಗಪ್ಪ ಕೊಡ್ಲಿ, ಜಾಲಿಕೊಪ್ಪ, ಬೈಲಹೊಂಗಲ್ ತಾಲೂಕು. ಸರ್, ಈಗ ಇದಕ್ಕೆ ಈ ಕಬ್ಬಿಗೆ ನಮ್ಮದು ಔಷಧ ನಾವು ಬಳಕೆ ಮಾಡ್ಲಿಕ್ಕೆ ಕೊಟ್ಟಿದ್ದೀವಿ. ಈಗ ಔಷಧ ಬಳಕೆ ಮಾಡ್ಲಿಕ್ಕೆ ಕೊಟ್ಟದ್ರಿಂದ ನಿಮಗೆ ಇದ್ರೊಳಗೆ ಏನೇನು ಇದು ಅನ್ಸೈತಿ, ಬೆನಿಫಿಟ್ಸ್ ಅನ್ಸೈತಿ, ಅದು ಒಂದು ಸ್ವಲ್ಪ ನೀವು ರೈತರಿಗೆ. ಇದು ಕಬ್ಬ ಗಾವನ ಆಗೈತ್ರಿ. ಎತ್ತ ಮಳಿ ಹೋಗೈತ್ರಿ. ಮುಂದೆ ಎತ್ತರಕ್ಕೆ ಬೆಳವಣಿಗೆ ಹೆಚ್ಚಾಗೈತಿ. ಮರಿ ಸಂಖ್ಯಾ ಚಲೋ ಬಂದೈತಿ. ಕಬ್ಬು ಬಿ ದಪ್ಪ ಐತಿ. ಇಲ್ಲಿ ನಾವು ನೋಡ್ತೇವೆ ಎರ್ದಮ್ ಐತಿ ಕಬ್ಬ ಎಷ್ಟು ದಪ್ಪ ಐತಿ. ಈಗ ಇದು ಎಷ್ಟು ತಿಂಗಳ ಕಬ್ಬ ಐತ್ರಿ? ಈಗ 2 ತಿಂಗಳ ಐತ್ರಿ. ಈಗ 2 ತಿಂಗಳ ಕಬ್ಬ ಐತಿ. ಇದು ಈಗ 2 ತಿಂಗಳಲ್ಲಿ ಈ ಥರ ಡೆವಲಪ್ಮೆಂಟು ಜಬರ್ದಸ್ತ್ ಡೆವಲಪ್ಮೆಂಟ್ ಐತಿ ನೋಡಿ. ಇದು ಕಬ್ಬ ಚಲೋ ಆಗೈತ್ರಿ. ಎಷ್ಟು ಇದು ಐತಿ ನೋಡಿ. 35-36 ಗಣಿಕೆ ಆಗೈತೆ. ಈಗ ಒಳಗಡೆಗೆ ನಮಗೆ ಹೋಗ್ಲಿಕ್ಕೆ ಬರಲ್ಲ, ಯಾಕಂದ್ರೆ ಒಳಗಡೆ ಗಣಿಕೆ ಸಂಖ್ಯೆ ಹೆಚ್ಚೈತಿ. ಈಗ ಇಲ್ಲಿ ದಂಡಿಗೆ ನಾವು ಒಂದು ಸ್ವಲ್ಪ ವಿಡಿಯೋ ಮಾಡ್ಲಿಕ್ಕಿದ್ದೇವೆ. ಈ ದಂಡಿ ವಿಡಿಯೋ ಇದರಲ್ಲಿ ಎಷ್ಟು ಗಣಿಕೆ ಐತಿ ನಾವು ಎಂತನ 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 ಗಂಟೆ ತನಕ ಈ ದಂಡಿ ಇದ್ರಾಗೆ ಐತೆ. ಒಳಗಡೆಗೆ 30 ಗಂಟೆ ತನಕ ಐತೆ. ಮತ್ತು ಒಳಗೆ ಕಬ್ಬು ಬಿದ್ದು ಮಳೆದಿಂದ ಒಂದು ಸ್ವಲ್ಪ ಬಿದ್ದೈತೆ. ಒಳಗಡೆಗೆ ನಮಗೆ ಹೋಗ್ಲಿಕ್ಕೆ ಬರಲಾಗೈತೆ. ಈಗ ಈ ಥರ ಕಬ್ಬು ನೀವು ಇದಕ್ಕಿಂತ ಪೈಲೆ ಯಾವಾಗ ಬಳಸಿರ? ಹಿಂಗೆ ಯಾವಾಗ ಬಂದಿಲ್ಲ. ಈಗ ನೀವು ಪೈಲೆ ಇದಕ್ಕಿಂತ ಪೈಲೆ ಯಾವಾಗ ಭೀ ಕಬ್ಬು ಬೆಳಿತೀರಿ? ಆ ಟೈಮ್ದಲ್ಲಿ ಅವರೇಜ್ ಎಷ್ಟು ತೊಗೊಂಡಿರ? ಅವಾಗ ಅವರೇಜ್ 50-60 ತನಕ ಇವ್ರು ಅವರೇಜ್ ತೆಗ್ದಾರೆ. ಈಗ ಪ್ರೆಸೆಂಟ್ ನಿಮ್ಗೆ ಅವರೇಜ್ ಎಷ್ಟು ಬರ್ಬೋದು ಅಂತ ಅನಿಸ್ತೈತಿ ಈ ಸದ್ಯ? ಈಗ 80-85 ಬರ್ಬೋದು. 80 ಹಿಡ್ಕೊಂಡು 85 ಟನ್ ಇಲ್ಲಿ ಅವರೇಜ್ ಬರ್ಬೇಕಂತ ಹಿಂಗೆ ಇವ್ರದ್ದು ಅನಿಸಿಕೆ ಐತೆ. ಈಗ ನಾವು ನೋಡ್ಲಿಕ್ಕಿದ್ದೇವೆ ಈ ಥರ ಹಿನ ಈಗ 8 ತಿಂಗಳೈತೆ. ಹಿನ 4 ತಿಂಗಳ ಕಟಾವಾಗ್ಲಿಕ್ಕೆ ಬಾಕಿ ಐತಿ. ಹಿನ 4 ತಿಂಗಳಲ್ಲಿ ಇಲ್ಲಂದ್ರೆ ಹಿನ ಒಂದು 4-5 ಗಣಿಕೆ ಹಿನ 4-5 ಗಣಿಕೆ ಕಬ್ಬು ಬೆಳಿತೈತೆ. ಮತ್ತೆ ಈ ರಿಸಲ್ಟ್ ನೋಡ್ಕಿಸಿದ್ರೆ ನೀವು ಸಮಾಧಾನ ಇದ್ರ? ಈಗ ನೀವು ಮತ್ತೊಬ್ಬ ರೈತರಿಗೆ ಏನು ಹೇಳೋದು? ಈಗ ನೀವು ರೈತರಿಗೆ ಆಲ್ರೆಡಿ ಎಲ್ಲರಿಗೂ ಎಲ್ಲರೂ ಬಂದು ನೋಡಿ ಹೊಂಟಾರೆ. ಎಲ್ಲರಿಗೂ ನೀವು ಅದೇ ಹೇಳಿ ಈಗ ಮುಂದಿನ ಸಲ ಅವ್ರು ಯೂಸ್ ಮಾಡೋದು ಇದು ಐತೆ. ಈ ನೀವು ಏನು ಮಾಹಿತಿ ಕೊಟ್ಟರೆ ಅದರಿಂದ ನಾವು ಏರೋನ್ ಕಂಪನಿ ವತಿಯಿಂದ ನಾನು ಹುಡ್ಲಿಗೌಡರು ನಿಮ್ಗೆ ಆಭಾರ ವ್ಯಕ್ತ ಮಾಡೋದು. ನಮಸ್ಕಾರ.